ಸರ್ ಈಗ ಏನಾಗ್ತಾ ಇದೆ ಅಂದರೆ ಈ ಲಾಸ್ಟ್ ಟೈಮ್ ನಡೆದ ಚುನಾವಣೆಯಲ್ಲಿ ನಮ್ಮ ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಂಬಿಕೆಯಲ್ಲಿ ನಾವು ಪ್ರತಿಯೊಬ್ಬರು ಒಕ್ಕಲಿಗರು ಆಗ್ಬೋದು, ಅವ್ರು ಮೈಸೂರು ಭಾಗ ಆಗ್ಬೋದು, ಮಂಡ್ಯ ಭಾಗ ಆಗ್ಬೋದು, ಮಳವಳ್ಳಿ ಆಗ್ಬೋದು, ಹಾಸನ ಆಗ್ಬೋದು, ಪ್ರತಿಯೊಂದು ಸಪೋರ್ಟ್ ಮಾಡಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಹಂಗಾಗಿ ಈಗ ಇನ್ನೂ ಆಲ್ರೆಡಿ 2.5 ವರ್ಷ ಕಳೆದೋಯ್ತು. 2 ವರ್ಷ ಕಳೆದ್ರೂ ಕೂಡ ಇನ್ನೂ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಅದರಿಂದ ತುಂಬ ಅಂದರೆ ತುಂಬ ಬೇಸರ ಆಗ್ಬಿಟ್ಟದೆ ನಮ್ಮ ಭಾಗದ ಜನಗಳೇನಿದ್ದಾರೆ. ನಮ್ಮ ಭಾಗದ ಅನ್ನೋದಕ್ಕಿಂತ ಡಿ ಕೆ ಶಿವಕುಮಾರ್ ಒಬ್ಬರು ಐಂದ ನಾಯಕ. ಅದರಿಂದ ಅವ್ರಿಗೆ ಕೊಡಲೇಬೇಕು. ತುಂಬ ಶ್ರಮ ಪಟ್ಟಿದ್ದಾರೆ. ಬೇರೆ ಥರ ಆ ಪಕ್ಷದಿಂದ ಈ ಪಕ್ಷದಿಂದ ಎಲ್ಲ ಹೋಗಿಲ್ಲ ಅವರು. ನಿಯತ್ತಾಗಿ ಕಾಂಗ್ರೆಸ್ಸಲ್ಲೇ ಕೂಡ ಇವತ್ತವರೆಗೂ ದುಡಿತಾ ಇದ್ದಾರೆ. ಅದರಿಂದ ಅವ್ರಿಗೆ ಕೊಡಲೇಬೇಕು. ಅತಿ ಶೀಘ್ರದಲ್ಲಿ ಕೊಡ್ತಾರೆ ಅಂತ ನಮಗೂ ನಂಬಿಕೆ ಇದೆ. ನೀವು ತಲುಪಿಸ್ಬೇಕು ಅವ್ರಿಗೆ, ಮಾಧ್ಯಮದವರು ನೀವೇನಿದ್ದೀರಿ ಎಲ್ಲರಿಗೂ ಹೈಕಮಾಂಡ್ಗೆ ಏನಿದ್ದಾರೆ ಅವ್ರಿಗೆಲ್ಲ ತಲುಪಿಸ್ಬೇಕು. ದಯವಿಟ್ಟು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋ ಥರ ಏನಾರ ಒಂದು ಮಾಡಬೇಕು. ಇಲ್ಲಿ ಜನಗಳು ನಂಬಿಕೆ ಇದ್ದಾರೆ. ಆಮೇಲೆ ಕಾಂಗ್ರೆಸ್ ಈ ಸತ್ ಕೊಡಲಿಲ್ಲ ಅಂದರೆ ಮುಂದಿನ ಸಲ ಕಾಂಗ್ರೆಸ್ ಯಾವ ಭಾಗದಲ್ಲೂ ಕೂಡ ಈ ಸಲ ಬೇರೆ ಕಡೆ ಬರ್ತದ ಬಿಡ್ತದ ನಮಗೆ ಗೊತ್ತಿಲ್ಲ. ಅದು ನಮ್ಮ ಮಂಡ್ಯ ಜಿಲ್ಲೆ ಏನದೆ, ನಮ್ಮ ಮೈಸೂರು ಭಾಗ ಏನದೆ, ಕಾಂಗ್ರೆಸ್ ಒಂದು ಸೀಟು ಕೂಡ ಬರಲ್ಲ. ಇಷ್ಟೇ, ಬೇರೆಲ್ಲ. ಡಿ ಕೆ ಶಿವಕುಮಾರ್ಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕಿದ್ದಾರೆ ಜನ. ಇಲ್ಲಿ ಅವರೇ ನಮಗೆ ಮುಖ್ಯಮಂತ್ರಿ ಆಗಬೇಕು ಅಂತ ತುಂಬ ಆಸೆ ಇದೆ. ಪ್ರತಿಯೊಬ್ಬರು ಆಗಿದ್ದಾರೆ. ಈಗ ಕುಮಾರಸ್ವಾಮಿ ಆಗಿದ್ದಾರೆ ಒಕ್ಕಲಿಗರಿಂದ. ಡಿ ಕೆ ಶಿವಕುಮಾರ್ಗೆ ಒಂದು ಅವಕಾಶ ಕೊಡಿ. ಡಿ ಕೆ ಶಿವಕುಮಾರ್ ಒಬ್ಬ ಸಮರ್ಥ ನಾಯಕ ಅಲ್ವಾ.